ಅಶೋಕ್ ಗೌಡ್ರೆ, ಸೌಜನ್ಯ ಕೇಸನ್ನ ನಾವು ಡಯಾಗ್ನೋಸ್ ಮಾಡ್ತಾ ಇಲ್ಲ, ಬಟ್ ಇವ್ರ ಆರೋಪ ಕರೆಕ್ಟ್ ಇದೆ. ಆಗಿದ್ದು ಸರ್ಕಾರ ಬಿಜೆಪಿ, ಈಗ ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ನಿಮ್ಮ ನಿಲುವಿನ ಬಗ್ಗೆ ಅನೇಕ ಪ್ರಶ್ನೆ ಇದೆ ಸರ್. ಆಗ್ಲೂ ಸೌಜನ್ಯ ವಿಚಾರದಲ್ಲಿ ನೀವು ಅನ್ಯಾಯ ಮಾಡಿದ್ರಿ ಅನ್ನೋ ಕೂಗು ಆಗಿತ್ತು. ಈಗ ಕೇಳ್ತೀನಿ, ಪೂರ್ತಿ ಪ್ರಶ್ನೆ ಮುಗ್ದಿಲ್ಲ, ಒಂದ್ ನಿಮಿಷ. ಈಗ ಕೇಳ್ತೀನಿ, SIT ರಚನೆ ಆಗಿ 15 ದಿನದ ತನಕ ಬಿಜೆಪಿ ಮೌನ. ಯಾವಾಗ SIT ತನಿಖೆಯಿಂದ ಇಂತಿಂತ ಅಂಶಗಳು ಬರಬಹುದು ಅನ್ನೋ ಮಾಹಿತಿ ಸಿಕ್ತೋ ಆಗ ನೀವು ಧರ್ಮಯುದ್ಧ, ಧರ್ಮ ರ್ಯಾಲಿ ಅಂದ್ರೆ 15 ದಿನಗಳ ಕಾಲ ಆ ಧರ್ಮಕ್ಷೇತ್ರದ ವಿರುದ್ಧ ಆಗ್ತಾ ಇರುವ ಷಡ್ಯಂತ್ರದ ಬಗ್ಗೆ ಬಿಜೆಪಿ ಗೊತ್ತೇ ಆಗ್ಲಿಲ್ವಾ? ನೋಡಿ, ವಿಚಾರ ಇಷ್ಟೇನೆ. ಬಿಜೆಪಿ ಸ್ಟ್ಯಾಂಡ್ ವೆರಿ ಕ್ಲಿಯರ್ ಆಗಿದೆ. ಆವತ್ತು ನಾವು ನ್ಯಾಯ ಸಿಗಬೇಕು ಅಂತ ಹೋರಾಡ್ತಿದ್ವಿ, ಇವತ್ತು ನ್ಯಾಯ ಸಿಗಬೇಕು ಅಂತ ಹೋರಾಡ್ತಾ ಇದ್ವಿ. ನಮ್ಮ ಬಿಜೆಪಿಯ ಹೋರಾಟ ಏನಿತ್ತು ಅಂತ ಹೇಳಿದ್ರೆ, ಸೌಜನ್ಯ ಹತ್ಯೆ ಏನಾಗಿತ್ತು, ಆ ಹತ್ಯೆಗೆ ನ್ಯಾಯ ಸಿಗಬೇಕು. ಅದಕ್ಕೆ ಯಾವ ತಂಡ ರಚನೆ ಆಗಿತ್ತು, ತದನಂತರದಲ್ಲಿ ನಮ್ಮ 2012ರಲ್ಲಿ ಘಟನೆ ನಡೆಯುತ್ತೆ. ಆಕೆ ತಾಯಿ ಫಸ್ಟ್ ಬಂದು ಮೀಡಿಯಾ ಮುಂದೆ ಹೇಳ್ತಾಳೆ, ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಎಂಟೈರ್ ಸಿಸ್ಟಮ್ ನಮ್ಗೆ ಹೆಲ್ಪ್ ಮಾಡ್ತಿದೆ ಅಂತ ಹೇಳಿ. 6 ತಿಂಗಳಿಗೆ ಉಲ್ಟಾ ಹೊಡಿತಾಳೆ. ಒಂದ್ ನಿಮಿಷ ಬರ್ತೀನಿ. ಯಾಕೆ ಬರ್ತೀನಿ ಅಂದ್ರೆ, ನಾನು ಡೈರೆಕ್ಟರ್ ಅಂತ ಹೇಳಿದೆ ಸ್ಮಿತಾ, ಅದಕ್ಕೋಸ್ಕರ ಈ ಕತೆ ಹೇಳಿದೆ. 2013ರಲ್ಲಿ 6 ತಿಂಗಳಿಗೆ ಉಲ್ಟಾ ಹೊಡಿತಾಳೆ. ಅದಾದ್ಮೇಲೆ ಬಂದಂತಹ ಈ ಅನನ್ಯ ಭಟ್ ಕತೆ, ಪದ್ಮಲತಾ ರಾವ್ ಅಂತಕ್ಕಂಥ ಕತೆ, ಅದಾದ್ಮೇಲೆ ಅಲ್ಲಿ ಸಾವಿರಾರು ಸಾವುಗಳು. ನಾವು ಅದು ಯಾರ್ದು? ಮಹಿಳೆಯರ್ದು, ಹೆಂಗ ಮಹಿಳೆಯರ್ದು, ಇವ್ರದ್ದೆಲ್ಲಾನು ನಾವು ರೇಪ್ ಆಗ್ಬಿಟ್ಟಿದೆ, ನಾನು ತೆಗೆದುಕೊಂಡು ಊತ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಹೌದಪ್ಪ, ನಮ್ಮ ಕತೆ ನಾವು ಬಿಜೆಪಿ ಅವರು ಏನ್ ಹೇಳ್ತಿದ್ವಿ, ಈತ ಹೇಳ್ತಿರ್ತಕ್ಕಂತಹದ್ದು ಏನಾದ್ರೂ ಒಂದು ಕತೆ ಹೇಳ್ತಿದ್ದಾನೆ ಅಂತ ನಮ್ಗೆ ಗೊತ್ತಿತ್ತು. ಆದ್ರೆ ಆಗ್ಲಪ್ಪ, ತನಿಖೆ ಆಗಿ ಸತ್ಯ ಆಚೆ ಬರುತ್ತೆ. ಯಾಕೆಂದ್ರೆ ನಮ್ಗೆ ಸ್ವಾಮೀಜಿಗಳು ಹೇಳಿದ್ರಾಗ್ಲೇ, ಬರ್ತೀನಿ. ಅಣ್ಣಪ್ಪ ಸ್ವಾಮಿ ಮತ್ತು ಧರ್ಮಸ್ಥಳದ ಮಂಜುನಾಥನ ಮೇಲೆ ಪ್ರತಿಯೊಬ್ಬರಿಗೂ ಭಕ್ತಿ ಇದೆ, ನಮಗ್ ಗೊತ್ತು. ಈಗಾಗಲೇ ಎಲ್ಲೆಲ್ಲಿ ಎಕ್ಸ್ಪೋಸ್ ಆಗಿದ್ದಾರೆ, ತಿರುಪತಿನಲ್ಲಿ ಎಕ್ಸ್ಪೋಸ್ ಆದ್ರು ಇವರು, ಹಾಗೇನೆ ಶನಿಸಿಂಗಾಪುರದಲ್ಲಿ ಎಕ್ಸ್ಪೋಸ್ ಆದ್ರು, ಹಾಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿದಲ್ಲಿ ಎಕ್ಸ್ಪೋಸ್ ಆದ್ರು. ಇವತ್ತು ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ಅತ್ಯಂತ ದೊಡ್ಡ ಜಯ. ಯಾಕೆ ಅಂದ್ರೆ ಇಲ್ಲಿವರೆಗೂ ಏನಾಗಿತ್ತು, ಬರ್ತಿದ್ದೀನಿ, ಯಾಕೆ ಇಲ್ಲಿವರೆಗೂ ಮತ್ತು ಇವತ್ತವರೆಗೂ ಏನು ಅಂದ್ರೆ, ಇವತ್ತು ಕಾನ್ಸ್ಪಿರಸಿ ನಡೆದಿದೆ, ನಾವೆಲ್ಲಾದ್ರೂ ಕಾನ್ಸ್ಪಿರಸಿಯ ಭಾಗ ಅಂತ ಹೇಳಿ ಭಾಗದಲ್ಲಿ ಇದ್ದಂತ ಆಕ್ಟರ್ಗಳು ಒಪ್ಕೊಂಡಿದ್ದಾರೆ. ಇವತ್ತವರೆಗೂ ಏನಂದ್ರೆ ನಾವು ಈಕ್ವೇಟ್ ಮಾಡ್ತಿದ್ವಿ. ನೀವು ಒಂದು ಅರುಣ್ ಶೌರಿ ಅವ್ರ ಪುಸ್ತಕ ಬರೆದಿದ್ದಾರೆ. ಅರುಣ್ ಶೌರಿ ಅವ್ರ ಪುಸ್ತಕ ಬರೆದಾಗ ರಾಮ ಮಂದಿರ ಅಯೋಧ್ಯದಲ್ಲಿ ಕಾನ್ಸ್ಪಿರಸಿ ನಡೀತಾ ಇತ್ತು. ಅದಕ್ಕೆ ಈತ ಒಂದ್ ನಿಮಿಷ ಕೋರ್ಟ್ ಒಬ್ಬ ಪಾತ್ರಧಾರಿ ಈ ಕತೆ ಹೇಳ್ತಾನೆ, ಅದೇ ಪಾತ್ರಧಾರಿ ಇನ್ನೊಂದ್ ಕತೆ ಇನ್ನೊಂದ್ ದಿವಸ ಹೇಳ್ತಾನೆ. ಅದರಿಂದಾಗಿ ಇವರುಗಳೆಲ್ಲಾನು ಸುಳ್ಳು ಹೇಳ್ತಾರೆ ಅಂತ ಹೇಳಾಗುತ್ತೆ. ಆ ಪಾತ್ರಧಾರಿಗಳು ಅವತ್ತು ಕೋರ್ಟ್ ಅಲ್ಲಿ ಹೇಳಿದಂತ ಸುಳ್ಳುಗಳೇನಿದೆಯಲ್ಲ, ಇವತ್ತು ಇದೇ ಪಾತ್ರಧಾರಿಗಳು ಈ ಧರ್ಮಸ್ಥಳದ ವಿಚಾರದಲ್ಲಿ ಬಂದು ಟಿವಿ ಮುಂದೆ ಕರೆಕ್ಟ್ ಆಗಿ ಒಪ್ಕೊಂಡಿದ್ದಾರೆ. ನಾವೆಲ್ಲ ಸುಳ್ಳು ಹೇಳ್ತಾ ಇದೀವಿ, ಷಡ್ಯಂತ್ರ ನಡೆದಿದೆ ಅಂತ ಒಪ್ಕೊಳ್ತೀರಾ ಇಲ್ವಾ? ಚುಟುಕಾಗಿರ್ಲಿ ಸ್ಫುಟವಾಗಿರ್ಲಿ ಉತ್ತರ. ಇದು ಷಡ್ಯಂತ್ರ ಹೌದಾ ಅಲ್ವಾ? 100% ಹೌದು. ವಕೀಲರಾಗಿ ಸೂರ್ಯ ಸಾಹೇಬ್ರು ಅದನ್ನ ಒಪ್ಕೊಳ್ಳಿಕ್ ತಯಾರಿಲ್ಲ. ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗ ಅದನ್ನು ಒಪ್ಕೊಳ್ಳಿಕ್ ತಯಾರಿದ್ದೀನಿ. ಯಾಕೆಂದ್ರೆ ನನ್ನ ನಾಯಕರಾದಂತ DK ಶಿವಕುಮಾರ್ ಅವರು ಹೇಳಿದರೆ, ಈ ಷಡ್ಯಂತ್ರದ ಹಿಂದಿರುವವರು ಯಾರು? ಸಿದ್ದರಾಮಯ್ಯನವರು ಏನು ಹೇಳಲೇ ಇಲ್ಲ ಸರ್. DK ಶಿವಕುಮಾರ್ ಅವರು ಹೇಳಿದಾರಲ್ವೇ, ನಾನು DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ, ಸದನದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಬಿಜೆಪಿ ಮಾಜಿ ಸಚಿವರೊಬ್ಬರು ಹೇಳ್ತಾರೆ, ಎಲ್ಲ ಸಾರಾಸಗಟು ಕಾಂಗ್ರೆಸ್ MP ಅಥವಾ ಶಾಸಕರು ಯಾರ್ಯಾರಿದ್ರೆ ಎಲ್ಲರೂ ಹೋಗಿ ಧರ್ಮಸ್ಥಳದ ಮುಂದೆ ಹೋಗಿದ್ದ ಮಂಜುನಾಥನ್ ಮುಂದೆ ಕ್ಷಮೆ ಕೇಳಬೇಕು ಅಂತೀರಿ. ಏನು ಮಾತಾಡ್ತಿದ್ದೀರಿ? ಏನಕ್ಕೆ ಇದನ್ನು ರಾಜಕೀಯದಲ್ಲಿ ಕಾಂಗ್ರೆಸ್ ಅನ್ನು ಹೇಳ್ತಿರ್ತಿದ್ದೀರಿ? ಕಾಂಗ್ರೆಸ್ ಸರ್ಕಾರ ಏನು ಮಾಡಬಹುದಾಗಿತ್ತು? ಒಬ್ಬ ವ್ಯಕ್ತಿ ಈ ರೀತಿ ನಾನು ಕಡ್ದಿದ್ದೀನಿ, ಊತಿದ್ದೀನಿ ಅಂತ ಹೇಳಿ ಬಂದಾಗ, ಒಂದು ನಿಮಿಷ, ಮುಖ್ಯಮಂತ್ರಿಗಳೇ ಹೇಳಿದ್ದಾಗಿದೆ. ಷಡ್ಯಂತ್ರ ಉಪಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಹೌದು ಅಂತ. ಅದ್ರ ಬಗ್ಗೆ ನಮ್ಗೆ ಅನುಮಾನ. ನೀವೇನ್ ಹೇಳ್ತೀರಿ ಸರ್, ಷಡ್ಯಂತ್ರ ಹೌದಾ ಅಲ್ವಾ? ಕಾನೂನಿದೆ, ಎಲ್ಲ ನಡೀತಾ ಇದೆ, ಏನ್ ನಡೀತಾ ಇದೆ ಅಂತ ಎಲ್ಲ ಗೊತ್ತಾಗ್ತಾ ಇದೆ. ಈಗ ಇನ್ನು ತನಿಖೆ ಹಂತದಲ್ಲಿ ಇರೋದ್ರಿಂದ ಇವಾಗ ವೈಯಕ್ತಿಕವಾಗಿ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಏನೇ ನಿಜ ಇದ್ರು ಅದು ಹೊರಗೆ ಬರ್ಬೇಕು. ಯಂತ್ರ ಇದೊಂದೇ ವಿಚಾರಕ್ಕಾಗಿಲ್ಲ, ಈ ವಿಚಾರದಲ್ಲಿ ಯಾಕೆ ಇವ್ರ ಪರವಾಗಿಲ್ಲ, ಇವ್ರು ಯಾಕೆ ಷಡ್ಯಂತ್ರ ಮಾಡಿಲ್ಲ? ಧರ್ಮಸ್ಥಳದ ವಿಚಾರವಾಗಿ ನೀವೇನು ಷಡ್ಯಂತ್ರ ನಡೆದಿದೆ ಅಂತ ಇವತ್ತಿಗೂ ಧರ್ಮಸ್ಥಳ ಇರ್ಬೋದು, ಮಂಜುನಾಥ ಸ್ವಾಮಿ ಇರ್ಬೋದು, ಅಣ್ಣಪ್ಪ ಸ್ವಾಮಿ ಇರ್ಬೋದು, ಇವರಿಗೆಷ್ಟು ವೈಯಕ್ತಿಕವಾಗಿ ನಮಗೆ ನಂಬಿಕೆ ಶ್ರದ್ಧಾ ಭಕ್ತಿ ಇದೆಯೋ ಅಷ್ಟೇ ವೈಯಕ್ತಿಕವಾಗಿ ಶ್ರದ್ಧಾ ಭಕ್ತಿ ಇವತ್ತು ವಿರೋಧ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೂ ಇದೆ. ನಮಗೆ ಸ್ಥಳದ ಬಗ್ಗೆ ಆಗಲಿ ಮಂಜುನಾಥನ ಬಗ್ಗೆ ಆಗಿಲ್ಲ, ಅಲ್ಲಿ ನಡೀತಿರುವಂಥ ಹೀನ ಕೃತ್ಯ, ಮಹಿಳೆಯ ಮೇಲೆ ಆಗಿರೋ ಅತ್ಯಾಚಾರ ಆಗಿರ್ಲಿಲ್ವಾ? ಇವ್ರು ಯಾರು ಸೌಜನ್ಯದಾಗಿಲ್ವಾ? ವೇದವಲ್ಲಿ ಆಗಿಲ್ವಾ? ಇವ್ರಿಗೆಲ್ಲ ಸಾಕ್ಷಿ ಇಲ್ವಾ? ಅಂದ್ರೆ ಮಾವುತ ಆಗಿಲ್ವಾ? ಅದ್ರ ಬಗ್ಗೆ ಮಾತಾಡಿ. ಅದ್ರಲ್ಲಿ ತನಿಖೆನೂ ಆಯ್ತಲ್ಲ, ಎಲ್ಲಾಗಿದೆ ಮೇಡಮ್, ಇವಾಗ ಬಂದಿದ್ದಾರೆ. ವೇದವಲ್ಲಿ ಪ್ರಕರಣದಲ್ಲಿ ತನಿಖೆ ಆಗಿಲ್ವಾ? ಅದು ಷಡ್ಯಂತ್ರದ ಒಂದು ಭಾಗ. ಷಡ್ಯಂತ್ರ ಅಲ್ವಾ? SIT ಮಾಡ್ತಾ ಇದಾರಲ್ಲ, SIT ಬರುತ್ತಲ್ಲ, ಅದನ್ನ ಯಾಕೆ ಮತ್ತೆ ಒಪ್ಕೊಳ್ಳೋದು ನೀವು?
ಸೌಜನ್ಯ ವಿಚಾರವನ್ನ ನಾವು ಇನ್ನು ಮುಂದೆ ಮಾತಾಡೋದು ಬೇಡ ಅಂತ ನಾನು ಟೆಕ್ನಿಕಲಿ ಮಾತಾಡೋದಾದ್ರೆ ಸೌಜನ್ಯ ನ್ಯಾಯ ಸಿಗುವ ಯಾವುದೇ ಕಾನೂನಾತ್ಮಕ ದಾರಿಗಳು ಉಳಿದಿಲ್ಲ. ದಯಮಾಡಿ ಸೌಜನ್ಯ ಹೆಸರು ನಿಲ್ಲಿಸಿ. ಆ ಹೆಣ್ಮಗಳು ಎಲ್ಲೋ ಸ್ವರ್ಗದಲ್ಲೋ ನರಕದಲ್ಲೋ ಎಲ್ಲೋ ಒಂದ್ ಕಡೆ ಆರಾಮಾಗಿದ್ದಾಳೆ, ಅವಳ ಹೆಸರನ್ನ ಬಳಸೋದನ್ನ ದಯವಿಟ್ಟು ನಿಲ್ಲಿಸಿ. ಯಾಕೆಂದ್ರೆ ಕಾನೂನಾತ್ಮಕವಾಗಿ ಏನು ಉಳಿದಿಲ್ಲ ಅಲ್ಲಿ, ಅದೇ ಸತ್ಯ. ದಯವಿಟ್ಟು ನಿಲ್ಲಿಸಿ. ಅವ್ರು ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದಂತಹ ಆ ಕುಟುಂಬದ ಮೇಲೆ ಬಂದಂತಹ ಆಪಾದನೆ, ದೇವಸ್ಥಾನದ ಮೇಲೆ ಒಂದು ಹಿಂದೂ ಧರ್ಮಗಳ ಶ್ರದ್ಧಾ ಕೇಂದ್ರ, ಅವರ ಧರ್ಮಪತ್ನಿ ಕೂಡ ಮಹಿಳೆಯರ ಸಬಲೀಕರಣಕ್ಕಾಗಿ, ಸಶಕ್ತೀಕರಣಕ್ಕಾಗಿ ಗ್ರಾಮೀಣ ಸಂಘಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಮಹಿಳೆಯರ ಜ್ಞಾನ ಕೇಂದ್ರ ಅನ್ನೋದನ್ನ ಮಾಡಿ ನಾಟಕಗಳ ಮುಖಾಂತರ ಹೆಣ್ಮಕ್ಕಳಿಗೆ ಅರಿವನ್ನು ಮೂಡಿಸಿದಂತಹ ಒಬ್ಬ ಆದರ್ಶ ಮಹಿಳೆ ಅವರ ಹೆಂಡತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅಂತಹ ನಮ್ಮೆಲ್ಲರ ನಂಬಿಕೆಯ ಧರ್ಮವನ್ನು ಉಳಿಸಿದಂಥದ್ರಿಂದ ಅದಕ್ಕೆ ಧರ್ಮಸ್ಥಳ ಅಂತ ಹೆಸರು ಬಂದಿರೋದು. ಆ ಹೆಸರನ್ನು ಕೂಡ ಹಿಂದೆ ಹೇಳ್ತಾ ಇರಲಿಲ್ಲ. ನಮ್ಮ ಪೂರ್ವಿಕರು ಅದಕ್ಕೆ ಏನು ಹೇಳ್ತಾ ಇದ್ರು ಅಂದರೆ ಘಟ್ಟದ ಕೆಳಗಡೆ ಅಂತ ಹೇಳ್ತಾ ಇದ್ರು, ಅದಕ್ಕೆ ಧರ್ಮಸ್ಥಳ ಅಂತ ಹೇಳ್ತಾ ಇರಲಿಲ್ಲ. ಆ ಧರ್ಮ ನಡೆದಿದ್ರ ಮೇಲೇನೆ ಅದರದ್ದು ಸ್ಥಳ ಪುರಾಣ ಹೇಳುತ್ತೆ. ಹಾಗಾಗಿ ಅಂತ ಶ್ರದ್ಧಾ ಕೇಂದ್ರದ ಮೇಲೆ ಧರ್ಮದಲ್ಲಿ ಹಿಂದೂಗಳೇ ಸೇರ್ಕೊಂಡು ಏನೋ ನಡೆದಿದೆ ಅಂತ ಒಂದು ಷಡ್ಯಂತ್ರ ಮಾಡಿದ್ದು ನಮ್ಗೆಲ್ಲ ತುಂಬಾ ನಾಚಿಕೆಗೇಡಿನಂತ ವಿಷಯ. ಇದು ವಿಷಯ ಇದು ಒಂದೇ ವಿಚಾರಕ್ಕಾಗಿಲ್ಲ, ಈ ವಿಚಾರದಲ್ಲಿ ಯಾಕೆ ಇವ್ರ ಪರವಾಗಿಲ್ಲ, ಇವ್ರು ಯಾಕೆ ಷಡ್ಯಂತ್ರ ಮಾಡಿಲ್ಲ? ಧರ್ಮಸ್ಥಳದ ವಿಚಾರವಾಗಿ ನೀವೇನು ಷಡ್ಯಂತ್ರ ನಡೆದಿದೆ ಅಂತ ಇವತ್ತಿಗೂ ಧರ್ಮಸ್ಥಳ ಇರ್ಬೋದು, ಮಂಜುನಾಥ ಸ್ವಾಮಿ ಇರ್ಬೋದು, ಅಣ್ಣಪ್ಪ ಸ್ವಾಮಿ ಇರ್ಬೋದು, ಇವರಿಗೆಷ್ಟು ವೈಯಕ್ತಿಕವಾಗಿ ನಮಗೆ ನಂಬಿಕೆ ಶ್ರದ್ಧಾ ಭಕ್ತಿ ಇದೆಯೋ ಅಷ್ಟೇ ವೈಯಕ್ತಿಕವಾಗಿ ಶ್ರದ್ಧಾ ಭಕ್ತಿ ಇವತ್ತು ವಿರೋಧ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೂ ಇದೆ. ನಮಗೆ ಸ್ಥಳದ ಬಗ್ಗೆ ಆಗಲಿ, ಮಂಜುನಾಥನ ಬಗ್ಗೆ ಆಗಿಲ್ಲ, ಅಲ್ಲಿ ನಡೀತಿರುವಂತ ಹೀನ ಕೃತ್ಯ, ಮಹಿಳೆಯ ಮೇಲೆ ಆಗಿರೋ ಅತ್ಯಾಚಾರ ಆಗಿಲ್ವಾ, ಇವ್ರು ಯಾರು ಶೌಚನ್ಯದಾಗಿಲ್ವಾ, ವೇದವಲ್ಲಿ ಆಗಿಲ್ವಾ, ಇವ್ರಿಗೆಲ್ಲ ಸಾಕ್ಷಿ ಇಲ್ವಾ, ಅಂದ್ರೆ ಮಾವುತ ಆಗಿಲ್ವಾ, ಅದ್ರ ಬಗ್ಗೆ ಮಾತಾಡಿ. ಅದ್ರಲ್ಲಿ ತನಿಖೆನೂ ಆಯ್ತಲ್ಲ, ಎಲ್ಲಾಗಿದೆ ಮೇಡಮ್, ಇವಾಗ ಬಂದಿದ್ದಾರೆ. ವೇದವಲ್ಲಿ ಪ್ರಕರಣದಲ್ಲಿ ತನಿಖೆ ಆಗಿಲ್ಲ, ಅದು ಷಡ್ಯಂತ್ರದ ಒಂದು ಭಾಗ. ಷಡ್ಯಂತ್ರ ಅಲ್ವಾ? SIT ಮಾಡ್ತಾ ಇದಾರಲ್ಲ, SIT ಬರುತ್ತಲ್ಲ, ಅದನ್ನ ಯಾಕೆ ಮತ್ತೆ ಒಪ್ಕೊಳ್ಳೋದು ನೀವು? ಸೌಜನ್ಯ ವಿಚಾರವನ್ನ ನಾವು ಇನ್ನು ಮುಂದೆ ಮಾತಾಡೋದು ಬೇಡ ಅಂತ ನಾನು ಟೆಕ್ನಿಕಲಿ ಮಾತಾಡೋದಾದ್ರೆ ಸೌಜನ್ಯ ನ್ಯಾಯ ಸಿಗುವ ಯಾವುದೇ ಕಾನೂನಾತ್ಮಕ ದಾರಿಗಳು ಉಳಿದಿಲ್ಲ. ದಯಮಾಡಿ ಸೌಜನ್ಯ ಹೆಸರು ನಿಲ್ಲಿಸಿ. ಆ ಹೆಣ್ಮಗಳು ಎಲ್ಲೋ ಸ್ವರ್ಗದಲ್ಲೋ ನರಕದಲ್ಲೋ ಎಲ್ಲೋ ಒಂದ್ ಕಡೆ ಆರಾಮಾಗಿದ್ದಾಳೆ, ಅವಳ ಹೆಸರನ್ನ ಬಳಸೋದನ್ನ ದಯವಿಟ್ಟು ನಿಲ್ಲಿಸಿ. ಯಾಕೆಂದ್ರೆ ಕಾನೂನಾತ್ಮಕವಾಗಿ ಏನು ಉಳಿದಿಲ್ಲ ಅಲ್ಲಿ, ಅದೇ ಸತ್ಯ. ದಯವಿಟ್ಟು ನಿಲ್ಲಿಸಿ. ಅವ್ರು ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದಂತಹ ಆ ಕುಟುಂಬದ ಮೇಲೆ ಬಂದಂತಹ ಆಪಾದನೆ, ದೇವಸ್ಥಾನದ ಮೇಲೆ ಒಂದು ಹಿಂದೂ ಧರ್ಮಗಳ ಶ್ರದ್ಧಾ ಕೇಂದ್ರ, ಅವರ ಧರ್ಮಪತ್ನಿ ಕೂಡ ಮಹಿಳೆಯರ ಸಬಲೀಕರಣಕ್ಕಾಗಿ, ಸಶಕ್ತೀಕರಣಕ್ಕಾಗಿ ಗ್ರಾಮೀಣ ಸಂಘಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಮಹಿಳೆಯರ ಜ್ಞಾನ ಕೇಂದ್ರ ಅನ್ನೋದನ್ನ ಮಾಡಿ ನಾಟಕಗಳ ಮುಖಾಂತರ ಹೆಣ್ಮಕ್ಕಳಿಗೆ ಅರಿವನ್ನು ಮೂಡಿಸಿದಂತಹ ಒಬ್ಬ ಆದರ್ಶ ಮಹಿಳೆ ಅವರ ಹೆಂಡತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅಂತಹ ನಮ್ಮೆಲ್ಲರ ನಂಬಿಕೆಯ ಧರ್ಮವನ್ನು ಉಳಿಸಿದಂಥದ್ರಿಂದ ಅದಕ್ಕೆ ಧರ್ಮಸ್ಥಳ ಅಂತ ಹೆಸರು ಬಂದಿರೋದು. ಆ ಹೆಸರನ್ನು ಕೂಡ ಹಿಂದೆ ಹೇಳ್ತಾ ಇರಲಿಲ್ಲ. ನಮ್ಮ ಪೂರ್ವಿಕರು ಅದಕ್ಕೆ ಏನು ಹೇಳ್ತಾ ಇದ್ರು ಅಂದರೆ ಘಟ್ಟದ ಕೆಳಗಡೆ ಅಂತ ಹೇಳ್ತಾ ಇದ್ರು, ಅದಕ್ಕೆ ಧರ್ಮಸ್ಥಳ ಅಂತ ಹೇಳ್ತಾ ಇರಲಿಲ್ಲ. ಆ ಧರ್ಮ ನಡೆದಿದ್ರ ಮೇಲೇನೆ ಅದರದ್ದು ಸ್ಥಳ ಪುರಾಣ ಹೇಳುತ್ತೆ. ಹಾಗಾಗಿ ಅಂತ ಶ್ರದ್ಧಾ ಕೇಂದ್ರದ ಮೇಲೆ ಧರ್ಮದಲ್ಲಿ ಹಿಂದೂಗಳೇ ಸೇರ್ಕೊಂಡು ಏನೋ ನಡೆದಿದೆ ಅಂತ ಒಂದು ಷಡ್ಯಂತ್ರ ಮಾಡಿದ್ದು ನಮ್ಗೆಲ್ಲ ತುಂಬಾ ನಾಚಿಕೆಗೇಡಿನಂತ ವಿಷಯ. ಇದು ವಿಷಯ